ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇನ್ನೊಬ್ಬರನ್ನು ಗೌರವಿಸುವುದಕ್ಕೂ ಹೃದಯವಂತಿಕೆ ಇರಬೇಕು. ಕಸಾಪ ಅಧ್ಯಕ್ಷ ವಿ.ಟಿ. ಸ್ವಾಮಿ ಮಾತು. ಜಿ. ನಾಗೇಶ್ಗೆ ವಂಶವಾಹಿನಿದ ಸನ್ಮಾನ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಯಾವುದೇ ವ್ಯಕ್ತಿಯಲ್ಲಿರುವ ಸೃಜನಶೀಲ ಪ್ರತಿಭೆಯನ್ನು ಗುರುತಿಸುವ, ಗೌರವಿಸುವ, ಸನ್ಮಾನಿಸುವ ಗುಣ ಎಲ್ಲರಲ್ಲಿಯೂ ಬರುವುದಿಲ್ಲ. ಯಾರಿಗೆ ಹೃದಯವಂತಿಕೆ ಇರಲಿದೆಯೋ ಅಂಥವರಿಂದ ಮಾತ್ರ ಇನ್ನೊಬ್ಬರನ್ನು ಗೌರವಿಸುವುದಕ್ಕೆ ಸಾಧ್ಯ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ವಿ.ಟಿ. ಸ್ವಾಮಿ ಹೇಳಿದರು. ವಂಶವಾಹಿನಿ ಟ್ರಸ್ಟ್ ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರುವ ಸಹೃದಯ ಬಳಗದ ಮುಖ್ಯಸ್ಥ ಜಿ. ನಾಗೇಶ್ ಅವರಿಗೆ ಬಳಗದ ರಜತ ಸಂಭ್ರಮದ ಹೊಸ್ತಿಲಲ್ಲಿ ನೀಡಿದ ಸನ್ಮಾನ ಗೌರವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸದುದ್ದೇಶದ ಸಂಘಗಳು ಎಷ್ಟಿದ್ದರೂ ಅದರಿಂದ ಸಮಾಜಕ್ಕೆ ಅನುಕೂಲವೇ ಹೆಚ್ಚು. ಕ್ಷೇತ್ರಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಇನ್ನೊಂದು ಸಂಘವನ್ನು ಪ್ರೋತ್ಸಾಹಿಸುವುದರಿಂದ ಹಾಗೂ ಸಮಾಜಮುಖಿ ಚಿಂತನೆ ಉಳ್ಳವರನ್ನು ಗೌರವಿಸುವುದರಿಂದ ಉಳಿತಾಗಲಿದೆ ಎನ್ನುವ ಪರಂಪರೆಯನ್ನು ವಂಶವಾಹಿನಿ ಸಂಸ್ಥೆ ರೂಢಿಸಿಕೊಂಡು ಬಂದಿರುವುದು ಸಾಂಸ್ಕೃತಿಕ ಲೋಕಕ್ಕೆ ಕೊಡುಗೆಯಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾಗೇಶ್ ಅವರಿಗೆ ಒಂದು ಹೊಸ ಸಂಭ್ರಮಕ್ಕೆ ಅಭಿನಂದಿಸಿರೋದು ವಂಶವಾಹಿನಿ ಟ್ರಸ್ಟಿನ ಎಲ್ಲ ಬಳಗವರಿಗೆ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೀವಿ. ಒಂದು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹಿಸುವಂತ ಹೃದಯವಂತಿಕೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಏನು ದೊಡ್ಡ ಶಾಮಿಯಾನ ಮೈಕ್ ಹಾಕಿ ಸಂಭ್ರಮಿಸಿ ಗೌರವಿಸ್ಬೇಕು ಅನ್ನುವಂಥದ್ದು ಏನಲ್ಲ. ಮನೆಗಳಲ್ಲಿ ಮಾಡುವಂತಹ ಕಾರ್ಯ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಹೃದಯವಂತಿಕೆಯಿಂದ ಇರುವಂತಹ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ವಂಶವಾಹಿನಿ ಟ್ರಸ್ಟ್ನ ಅನೇಕ ಕಾರ್ಯಕ್ರಮಗಳನ್ನು ನಾನು ಆನ್ಲೈನ್ ಮುಖಾಂತರ ಕೆಲವು ಸಾರಿ ನೇರವಾಗಿ ನೋಡುವಂತ ಸಂದರ್ಭದಲ್ಲೂ ಇದೆ. ಆ ಕಾರ್ಯಕ್ರಮದ ಕಮಿಟ್ಮೆಂಟ್ ಹೇಗೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಅದರದೇ ಆಗಿರುವಂತಹ ಒಂದು ವೈಶಿಷ್ಟ್ಯಪೂರ್ವವಾಗಿರುವಂತಹ ಕಾರ್ಯಕ್ರಮಗಳ ಒಂದು ಸಾಂಸ್ಕೃತಿಕ ಲೋಕವನ್ನು ಸಾಗರಕ್ಕೆ ಬಂದ ಮೇಲೆ ಅವರು ಆರಂಭ ಮಾಡಿದ್ರು. ಅವ್ರಿಗೆ ನಾಗೇಶ್ಗೊಬ್ಬರಿಗೆ ಪ್ರತಿಸ್ಪರ್ಧಿ ಅಲ್ಲ, ನನಗೂ ಸಹ ಗುಂಡುಮನೆಯವರು ಪ್ರತಿಸ್ಪರ್ಧಿಯಾಗಿ, ಅಂದ್ರೆ ಅವ್ರ ಯಕ್ಷಗಾನ ನಮ್ದು ಸಾಹಿತ್ಯ ಲೋಕ ಇರ್ಬೋದು ಅಂತ ಹೊಸ ಕಾರ್ಯಕ್ರಮಗಳು ನಮಗೂ ಒಂದು ಸ್ಫೂರ್ತಿ ಆಯ್ತು. ಈಗೂ ಮಾಡಬಹುದಾ ಅನ್ನುವಂತ ವಿಚಾರಗಳು ಸಹ ನಮಗೆ ಬಂತು. ಸದುದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಹಾಗಾಗಿ ನಮ್ಮೆಲ್ಲ ಬಳಗದ ಈ ಸಂಭ್ರಮ ಪ್ರತಿ ವರ್ಷ ಎಷ್ಟೇ ಕಷ್ಟ ಬಂದರೂ ನಾವು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ವಿ. ಅದು ನಮ್ಮ ಎಲ್ಲ ಬಳಗದವರು ಇರ್ತವೆ, ಬರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ನಾವೆಲ್ಲರೂ ಒಟ್ಟಾಗಿ ಬದುಕುವಂತ ಕೆಲಸ ನಿಜವಾಗ್ಲೂ ಗುಂಡುಮನೆಯವರು ಒಂದು ಒಳ್ಳೆಯ ಸಂಪ್ರದಾಯವನ್ನು ಬೆಳೆಸಿದ್ದಾರೆ. ಅವ್ರ ವಿಶೇಷವಾದ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ವಿ. ಈ ಸಹೃದಯ ಬಳಗದಲ್ಲಿ ನಾವು ಕುಡಿತದ ಕೆಡುಕು ಬಂದಾಗ ಆ ಸಂದರ್ಭದಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ರೈತರ ಆತ್ಮಹತ್ಯೆ ಬಂದಾಗ ಒಂದು 100 ನಾಟಕ ಪ್ರದರ್ಶನಗಳನ್ನು ಹಳ್ಳಿಗಳಿಗೆಲ್ಲ ಹೋಗಿ ಪ್ರದರ್ಶನ ಮಾಡಿದ್ವಿ. ಆಯಾ ಕಾಲಘಟ್ಟಕ್ಕೆ ಏನೇನು ಸಮಸ್ಯೆಗಳು ಬರ್ತಾವ ಆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಾಟಕ ಪ್ರದರ್ಶನ, ಉಪನ್ಯಾಸ, ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಬಂದಿದ್ವಿ. ಈಗಲೂ ಸಹ ಅಂತ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ವಂಶವಾಹಿನಿ ಟ್ರಸ್ಟ್, ನಾವು ನೀವೆಲ್ಲ ಇನ್ನೂ ಒಟ್ಟಾರೆಯಾಗಿ ಪರಿಷತ್ತು, ಎಲ್ಲ ಸಹೃದಯ ಬಳಗ, ಸಾಗರ ಸುತ್ತ ಪತ್ರಿಕೆ ಒಳಗೆಲ್ಲ ಸೇರಿ ಮಾಡೋಣ. ಯಾಕಂದ್ರೆ ದ್ವೇಷದಿಂದ ನಾವೇನನ್ನೂ ಸಾಧಿಸ್ಲಿಕ್ಕೆ ಆಗಲ್ಲ, ಪ್ರೀತಿಯಿಂದ ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಇವತ್ತು 1ನೇ ತಾರೀಕು ನೀವು ರೂಪಿಸಿದ್ರಿ. ಹಾಗಾಗಿ ನಿಮಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಗುಂಡುಮನೆ ಎಲ್ಲ ಸ್ನೇಹಿತರಿಗೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷತೆ ವಹಿಸಿದ್ದ ವಂಶವಾಹಿನಿ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ ಮಾತನಾಡಿ, ಸಾಹಿತ್ಯ ಮತ್ತು ಕಲೆ ಪರಸ್ಪರ ಒಂದು ನಾಣ್ಯದ ಎರಡು ಮುಖಗಳು. ಅಂತೆಯೇ ವಂಶವಾಹಿನಿ ಸಂಸ್ಥೆ ಸಾಹಿತ್ಯ ಮತ್ತು ಕಲೆ ಎರಡನ್ನೂ ಸಮನಾಗಿ ಗೌರವಿಸುತ್ತಾ ಬಂದಿದೆ. ಕಳೆದ ಹಲವು ವರ್ಷಗಳಿಂದ ಸಾಹಿತ್ಯ ಮತ್ತು ಕಲಾ ಸಂಘಟನೆಯಲ್ಲಿ ಇರುವ ಸಾಧಕರನ್ನು ಸನ್ಮಾನಿಸುತ್ತಾ ಬಂದಿದೆ ಎಂದು ಹೇಳಿದರು. ಈ ವೇಳೆ ಸಹೃದಯ ಬಳಗದ ಮುಖ್ಯಸ್ಥ ಜಿ. ನಾಗೇಶ್ ಅವರಿಗೆ ಸನ್ಮಾನ ನೀಡಲಾಯಿತು. ವಂಶವಾಹಿನಿ ಸಂಸ್ಥೆಯ ನಿರ್ದೇಶಕ, ಯುವ ಸಾಹಿತಿ ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ, ನಂದನ್ ಗಣೇಶ್ ಹೆಗಡೆ ಗುಂಡುಮನೆ, ಇತಿಹಾಸ ತಜ್ಞ ಕೆಳದಿ ವೆಂಕಟೇಶ್ ಜಾಯ್ಸ್, ಸಹೃದಯ ಬಳಗದ ಕಾರ್ಯದರ್ಶಿ ಲೋಕೇಶ್ ಗುಡಿಗಾರ, ಗಿರೀಶ್ ರಾಯ್ಕರ್, ಸತೀಶ್ ಶಿವಯೋಗಿ, ಕವಿತಾ ಜಯಣ್ಣ, ಬಸವರಾಜ್, ಸುಬ್ರಹ್ಮಣ್ಯ ಭಟ್, ಜಮೀಲ್ ಮತ್ತಿತರರು ಹಾಜರಿದ್ದರು. ವೃತ್ತಿಯ ಜೀವನದ ಜೊತೆಗೆ ನಾವು ನಮ್ಮ ಪರಂಪರೆಯಾಗಿ ಬಂದಂತಹ ಯಕ್ಷಗಾನದ ಪ್ರವೃತ್ತಿಯನ್ನ ರೂಢಿಸಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ಕುಟುಂಬ. ಹಾಗೆ ನಮ್ಮ ಯಕ್ಷಗಾನದ ಆ ಸಂಸ್ಥೆ ಕೇವಲ ಯಕ್ಷಗಾನ ಪ್ರದರ್ಶನಗಳಿಗೆ ಮಾತ್ರ ಸೀಮಿತ ಆಗದೆ ಸಾಮಾಜಿಕವಾಗಿ ತೆರೆದುಕೊಂಡು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಕಳೆದ 37 ವರ್ಷಗಳಿಂದ ಕೂಡ ಮಾಡ್ತಾ ಬಂದಿರುವಂಥದ್ದು. 37 ವರ್ಷದಿಂದ ಪ್ರತಿ ವರ್ಷ ಒಬ್ಬ ಯಕ್ಷಗಾನ ಕಲಾವಿದರನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯವನ್ನ ಮಾಡ್ತಾ ಬಂದಿರುವಂಥದ್ದು.
ಆದ್ರೆ ವಿಶೇಷವಾಗಿ ಹೇಗೆ ನಮಗೆ ಯಕ್ಷಗಾನವೋ ಹಾಗೆ ನಮ್ಮ ಕುಟುಂಬದಲ್ಲಿ ಪತ್ರಿಕೋದ್ಯಮ ಅಥವಾ ಸಾಹಿತ್ಯ ಅದು ನಿರಂತರವಾಗಿ ನಂಟಾಗಿ ಬಂದಿರತಕ್ಕಂಥದ್ದು. ನಮ್ಮ ಕುಟುಂಬದ ಹಿರಿಯರು ಪತ್ರಿಕೋದ್ಯಮದಲ್ಲೇ ತಮ್ಮ ಜೀವವನ್ನ ಸಾಧಿಸಿದ್ದಾರೆ. GS ಸದಾಶಿವನ್ ಹೆಸರು ಕೇಳಿರ್ಬೋದು, MK ಭಾಸ್ಕರ್ ರಾವ್ ಹೆಸರು ಕೇಳಿರ್ಬೋದು, ಸೊ TM ಸುಬ್ರಾವ್ ಹೆಸರು ಕೇಳಿರ್ಬೋದು. ಸೊ ಇಂಥವರು ಎಲ್ಲರೂ ಕೂಡ ಪತ್ರಿಕೋದ್ಯಮದಲ್ಲೇ ಮಾಡಿರುವಂತದ್ದು. ಅದು ಅಲ್ಲಿಗೆ ನಿಲ್ಲಿಲ್ಲ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯದಲ್ಲಿ ಮುಂದುವರೆದಿದೆ. ಇವತ್ತಿನ ಅಂದ್ರೆ ಮುಂದಿನ ಪೀಳಿಗೆ ಸೃಜನ್ ಕೂಡ ಸಾಹಿತ್ಯದಲ್ಲಿ ತನ್ನ ಏನು ವಿದ್ಯಾರ್ಥಿ ಜೀವನದಲ್ಲೇ ಅವರು ಪುಸ್ತಕವನ್ನ ಬಿಡುಗಡೆ ಮಾಡಿದ ಒಂದು ಶ್ರೇಯಸ್ಸಿದೆ. ಈಗಾಗಲೇ 9 ಪುಸ್ತಕಗಳು ಅವರಿಂದ ಬಿಡುಗಡೆ ಆಗಿದೆ. ಹೀಗೆ ಆಲೋಚನೆ ಮಾಡಿದಾಗ ನಾವು ಯಾವ ಸಾಹಿತ್ಯ ಅಥವಾ ಪತ್ರಿಕೋದ್ಯಮವೂ ಕೂಡ ನಮಗೆ ಅಷ್ಟು ಒಂದು ಹೆಸರನ್ನ ಶ್ರೇಯಸ್ಸನ್ನ ಕೊಟ್ಟಾಗ ಆ ದಿಕ್ಕಿನಲ್ಲೂ ಆಲೋಚನೆ ಮಾಡುವಂತಹ ಅದಕ್ಕೆ ಪೂರಕವಾಗಿ ನಾವು ಪ್ರತಿ ವರ್ಷ ಒಬ್ಬ ಒಳ್ಳೆಯ ಬರಹಗಾರ, ಪತ್ರಿಕಾಕರ್ತ ಅವರನ್ನ ಗುರುತಿಸಿ ಗೌರವಿಸುವ ಕಾರ್ಯವನ್ನ ಮಾಡ್ತಾ ಬಂದಿರುವಂತದ್ದು. ಕಳೆದ 4 ವರ್ಷದಿಂದ ಅದನ್ನ ಮಾಡ್ತಾ ಇದ್ದೇವೆ. ಹಾಗೆ ಮಾಡುವಾಗ ಶ್ರೀಯುತ ನಾಗೇಶ್ ಹೇಳಿದ್ರೆ ಅವರು ಕೂಡ ಸಮಾಜಮುಖಿಯಾಗಿ ತಮ್ಮೆಲ್ಲ ಸ್ನೇಹಿತರನ್ನ ಕೂಡಿಸ್ಕೊಂಡು ಕಳೆದ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬರಹಗಾರರು ಹೌದು, ಲೇಖಕರು ಹೌದು, ನಾಟಕಕಾರರು ಹೌದು, ಸ್ವತಃ ನಾಟಕ ಕಲಾವಿದ ಹೌದು. ಪತ್ರಿಕೋದ್ಯಮದಲ್ಲಿ ತಮ್ಮ ವೃತ್ತಿಯನ್ನ ಕಂಡುಕೊಂಡವರು ನಾಗೇಶ್. ಅವರ ಆ ಸಂಸ್ಥೆ ಏನು ಸಾಗರ ಸುತ್ತ ಸಹೃದಯ ಬಳಗ ಇದೆ, ಅದು ಈಗ ರಜತ ಸಂಭ್ರಮದಲ್ಲಿದೆ. ನಾಡಿದ್ದು 3 ಮತ್ತು 4ನೇ ತಾರೀಕು ರಜತ ಸಂಭ್ರಮವನ್ನ ಆಚರಿಸುವಂತಹ ಕಾಲಘಟ್ಟದಲ್ಲಿದೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಅವರು ಅವತ್ತಿಂದನೂ ಮಾಡ್ತಾ ಬಂದಿದ್ದಾರೆ. ನಾನು 2014ರಿಂದ ಅದನ್ನ ನೋಡ್ತಾ ಬಂದಿದ್ದೀನಿ, ನಾನು ಪಾಲ್ಗೊಂಡಿದ್ದೀನಿ, ನನಗೆ ಆದ ಸಹಕಾರ ಕೂಡ ಮಾಡಿದ್ದೀನಿ. ಅಂತಹ ಒಂದು ಸಂಸ್ಥೆಯ ರಜತ ಸಂಭ್ರಮ ಅಂತಂದ್ರೆ ಅತ್ಯಂತ ಸಂಭ್ರಮ ಪಡ್ತಕ್ಕಂತಹ ದಿನ. ಹಾಗಾಗಿ ಆ ರಜತ ಸಂಭ್ರಮದ ಮೊದಲೇ ನಾವು ಅವರನ್ನ ಗೌರವಿಸಿ ಪ್ರೋತ್ಸಾಹಿಸಿ ಒಂದು ಈ ಸನ್ಮಾನವನ್ನ ಅವರಿಗೆ ನೀಡಬೇಕು ಅಂತೇಳಿ ನಾವು ಅತ್ಯಂತ ಅಭಿಮಾನದಿಂದ ನಾಗೇಶ್ ಅವರಿಗೆ ಅವರ ಸಾಮಾಜಿಕ ಕಳಕಳಿ, ಅವರ ಬರಹ ಹಾಗೂ ಅವರ ಏನು ವೃತ್ತಿ ಜೀವನದ ಆ ಬದ್ಧತೆ, ಕಮಿಟ್ಮೆಂಟ್ ಇದೆಯಲ್ಲ, ಅದನ್ನ ಅವರು ರೂಢಿಸ್ಕೊಂಡಿರೋದು, ಅದನ್ನ ಗುರುತಿಸಿ ನಾವು ಸನ್ಮಾನವನ್ನ ಮಾಡ್ತಾ ಇರುವಂತದ್ದು. ಯಾವತ್ತು ಯಾವುದೇ ಒಬ್ಬ ಪ್ರತಿಭಾವಂತವನಿಗೆ ಅದೇ ರೀತಿಯಾದ ಪ್ರತಿಸ್ಪರ್ಧಿ ಬೇಕಂತೆ. ಸೊ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ಹೊಸನಗರದಲ್ಲಿ ಬಿದನೂರು ರವಿ, ನರಸಿಂಹಮೂರ್ತಿ ಅವರಿಬ್ಬರು ಅವರ ನಡುವೆ ನಮ್ದು ಆರೋಗ್ಯಕರವಾದಂತಹ ಕಾಂಪಿಟೇಷನ್ ಇತ್ತು. ನಾನು ಸಾಗರ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಂಥರ ಪ್ರತಿಸ್ಪರ್ಧಿ, ದಿನ ಒಂದೇನೋ ಹುಡುಕೋದು ಬರೆಯೋದು ಅನ್ನೋವಂಥದ್ದು ಇದ್ರೆ ಅದು ನಾಗೇಶ್. ಸೊ ಹಾಗಾಗಿ ನನ್ನ ಪತ್ರಿಕಾ ಬೆಳವಣಿಗೆಗೆ ಸೊ ನಾಗೇಶ್ ಅವರ ಒಂದು ಪತ್ರಿಕೋದ್ಯಮದ ಬದ್ಧತೆ ಇತ್ತಲ್ಲ, ಕಮಿಟ್ಮೆಂಟ್ ಇತ್ತಲ್ಲ, ಅದು ನನಗೆ ಸ್ಫೂರ್ತಿ. ವೈಯಕ್ತಿಕವಾಗಿ ಎಷ್ಟೋ ಬಾರಿ ವೈಚಾರಿಕವಾಗಿ ನಮಗೂ ಅವರಿಗೂ ವ್ಯತ್ಯಾಸ ಇದೆ. ತುಂಬಾ ಜನ ತಿಳ್ಕೊಂಡಿದ್ದಾರೆ ನಾಗೇಶ್ ಇವರಿಗೂ ಆಗಲ್ಲ ಅಥವಾ ಮತ್ತೊಂದು, ಹಿಂಗೆಲ್ಲ ಸಾಕಷ್ಟು ವ್ಯವಸ್ಥೆ ಇದೆ. ಅದು ಆ ಕ್ಷಣದ ವಿಷಯಕ್ಕೆ ಮಾತ್ರ. ಆದ್ರೆ ನಾವು ಅವತ್ತಿಂದನೂ ಆತ್ಮೀಯರೇ, ಸೊ ಇವತ್ತು ಆತ್ಮೀಯರೇ, ಮುಂದೂ ಆತ್ಮೀಯರೇ. ಸೊ ಹಾಗಾಗಿ ಆ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಒಬ್ಬ ಒಳ್ಳೆಯ ಬರಹಗಾರನಿಗೆ, ಪತ್ರಿಕೋದ್ಯಮಿಗೆ ನಮ್ಮ ಸಂಸ್ಥೆ ಇವತ್ತು ಸನ್ಮಾನವನ್ನ ಕೊಡ್ತಿದೆ ಅನ್ನುವಂಥದ್ದು ನಿಜಕ್ಕೂ ನಮ್ಮ ಸಂಸ್ಥೆಯ ಎಲ್ಲರಿಗೂ ಸಂತೋಷವನ್ನ ಕೊಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ